రెడ్డి పెళ్ళి తెలుగు పెళ్ళి అంట ఒక ఏడాది ఇంకా ఉండారు ఇట్లా ఆడ ఈడ చేసుకుని వచ్చి పోయి మగ అడ్డి వాళ్ళు ఇంట్లో చేసుకొస్తారు ఇత తింటారు తాత ఈడే ఉంటాడు ఇల్లు పోయి జాస్తి వానలు వచ్చిన ఇంకా ఇల్లు ఇది పుడిపోయా అంతవరకు ఈడే ఉండారు మన వానికి వాళ్ళు పక్కింట్లో చేసుకుని వచ్చి ತಿನ್ಕೊಂಡು ಈಡೆ ఉండారు. ಬಡವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಹತ್ತಾರು ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಅಧಿಕಾರಿಗಳು ಮಾತ್ರ ಯೋಜನೆಗಳಿಗೆ ಎಳ್ಳು ನೀರು ಬಿಟ್ಟಿದ್ದು ಮನೆ ಬಿದ್ದು 4 ವರ್ಷ ಕಳೆದರೂ ಮನೆ ನಿರ್ಮಿಸಿಕೊಡಲು ಮುಂದಾಗಿಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇಲ್ಲೊಂದು ಕುಟುಂಬ ಬೀದಿ ಪಾಲಾಗಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಲಗೇನಹಳ್ಳಿ ಗ್ರಾಮದ ನಿವಾಸಿ ವೆಂಕಟರಾಯಪ್ಪ ಮಳೆಯಿಂದ ತಮ್ಮ ಮನೆ ಕಳೆದುಕೊಂಡು ಬರೋಬ್ಬರಿ 5 ವರ್ಷ ಕಳೆದಿವೆ. 5 ವರ್ಷಗಳಿಂದ ಕಣ್ಣಿದ್ದು ಕುರುಡರಾಗಿರೋ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಿಸಿ ಕೊಡದೆ ಈ ಕುಟುಂಬದವರನ್ನ ಬೀದಿ ಪಾಲು ಮಾಡಿದ್ದು, ಈ ಕುಟುಂಬದ ಸದಸ್ಯರು ಕುಸಿದ ಮನೆಯಲ್ಲೇ ಅಂಗೈಯಲ್ಲಿ ತಮ್ಮ ಪ್ರಾಣವನ್ನಿಟ್ಟುಕೊಂಡು ಬದುಕುತ್ತಿದ್ದಾರೆ. ಅಲ್ಲ ಸರ್, 8 ವರ್ಷದಿಂದ ಇದುವರೆಗೂ ಮನೆ ಆಗ್ಲಿಲ್ಲ ಅಂದ್ರೆ ಹಿಂದ್ಗಡೆ ಎಷ್ಟು ಆಗಿದೆ ಮನೆ? ಭಜನೆ ಇತ್ತು ಬಂದಿದ್ದೆ. ಇನ್ನು ಈ ಕುಸಿದ ಮನೆ ಕಂಡ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ಕತ್ತಲಲ್ಲೇ ಬದುಕುತ್ತಿದ್ದಾರೆ. ಇನ್ನು ಪಕ್ಕದ ಮನೆಗೆ ಹೋಗಿ ಅಡಿಗೆ ಮಾಡಿಕೊಳ್ಳುವ ಸ್ಥಿತಿ ಇವರದ್ದಾಗಿದ್ದು, ಆಶ್ರಯ ಯೋಜನೆಯಡಿ ಮನೆ ಮಂಜೂರು ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದ್ದರೆ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಅದು ಕೂಡ GPS ಹಂತದಲ್ಲೇ ನಿಂತಿದೆಯಂತೆ. ಇನ್ನು ಸಾಲ ಸೋಲ ಮಾಡಿ ಹೊಲದಲ್ಲಿ ಪಾಯ ಹಾಕಿ ಮನೆ ಮಂಜೂರಾತಿ ನೀಡಿ ಅಂತ ಪಂಚಾಯಿತಿ ಕದ ತಟ್ಟಿದ್ದು ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಸಹಾಯ ಮಾಡಿಲ್ಲ ಅಂತಾರೆ. ಇದ್ದಿರೋ ಮನೆಯಲ್ಲಿ ಹಾವು ಬರ್ಬೋದು, ಚೇಳು ಬರ್ಬೋದು. ಪಕ್ಕದಲ್ಲೇ ಎಲ್ಲ ಏನು ಮನೆ ಬಿದ್ದೋಗಿರೋದು, ಆ ಕಡೆ ಮನೆ ಬಿದ್ದೋಗಿ ಎಲ್ಲ ಫುಲ್ ಎಲ್ಲ ಹಾವು ತುಂಬಿದೆ ಆ ಮನೆಗಳಲ್ಲಿ, ಬಿದ್ದೋಗಿರೋ ಮನೆಗೆ. ಅಲ್ಲಿಂದ ಇಲ್ಲಿ ಬರ್ಬೋದು, ಇಲ್ಲಿ ದಾರಿನೇ ಇದೆ, ಇಲ್ಲಿ ಕಿತ್ತೋಗಿರೋದು. ಇಲ್ಲಿ ಮಳೆ ಬಂದ್ರೆ ಹಾವು ಬರ್ಬೋದು, ಚೇಳು ಬರ್ಬೋದು, ಮಕ್ಳು ಇರ್ತಾರೆ, ಮುದುಕರು ಇರ್ತಾರೆ, ಎಲ್ಲ ಇಲ್ಲಿ ಮಲಗಿಸ್ಬಿಟ್ಟು ಯಾರು ಜನಪ್ರತಿನಿಧಿಗಳು ಅವರು ಗದ್ದೋಗಿ ಅಲ್ಲಿ ಹೋಗಿ ಒಂದು ಸೋಫಾ ಸೆಟ್ ಮೇಲೆ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡ್ರೆ ಇಲ್ಲಿಂದ ಜನಪ್ರತಿನಿಧಿ ಇವರಿಂದ ಅವ್ರು ಗದ್ದಿರೋದು. ಇವ್ರನ್ನೇ ನೋಡ್ಲಿಲ್ಲ ಅಂದ್ರೆ ಅವ್ರು ಇನ್ನೇನಕ್ಕೆ ಮಾಡ್ಬೇಕು? ಇಲ್ಲಿ ನೋಡಿ, ಮಳೆ ಬಂದ್ರೆ ಇದೆಲ್ಲ ಬಿದ್ದೋಗುತ್ತೆ ಕ್ಲೀನ್ ಆಗಿ, ಫುಲ್ ಎಲ್ಲ ಬಿದ್ದೋಗಿ ಒಂದೊಂದು ಮಳೆ ಒಂದೊಂದಷ್ಟು ಬಿದ್ದು ಯಾವತ್ತಾದ್ರೂ ಫುಲ್ ಬಿದ್ದೋದ್ರೆ ಇವ್ರ ಗತಿ ಏನು? 5 ಜನ ಇದ್ದಾರೆ, 5 ಜನ ಗತಿ ಏನಾಗ್ಬೇಕು ಸರ್? ಈಗ ನಾವು ದುಡ್ಡು ಹೋಗಿದೆ ಬಿಟ್ಟು ಈಗ ಮನೆ ಆದ್ರೂ ಹಾಕೊಡ್ಬೇಕಲ್ಲ ಬೇಗ. ಈ ಮಳೆಗೆ ಮಳೆ ಬಿದ್ದು ಒಂದು 3 ದಿವಸ ನೀರು ನಿಂತಿದೆ, ಒಬ್ಬರು ಬಂದಿಲ್ಲ ಇದುವರೆಗೂ ನೋಡಕ್ಕೆ ಏನಾಗಿದೆ ಅಂತ ನೋಡಕ್ ಬಂದಿಲ್ಲ. ಊರಿನ ಪರಿಸ್ಥಿತಿ ಹಿಂಗಿದೆ. ಇನ್ನು ಚುನಾವಣೆ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವೃದ್ಧನ ಕಾಲಿಗೆ ಬಿದ್ದು ಮತಯಾಚನೆ ನಡೆಸಿದ್ರು. ಶಾಸಕರಾದ ಮೇಲೆ ಮನೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಶಾಸಕರಾಗಿ 1 ವರ್ಷ ಪೂರ್ಣಗೊಂಡ್ರು ಇತ್ತ ವೃದ್ಧ ಹಾಗೂ ಬಡ ಕುಟುಂಬದ ಪರಿಸ್ಥಿತಿ ಮಾತ್ರ ಮತ್ತಷ್ಟು ಶೋಚನೀಯವಾಗಿದೆ. ಹದಗೆಟ್ಟು ಹೋಗಿದೆ, ಒಡವೆಗಳಿಲ್ಲ, ಹಸುಗಳಿಲ್ಲ, ಮಾರ್ಕೊಂಡು 2 ಕಡೆ ಪಾಯ ಹಾಕೊಂಡು ನಿಂತಿದ್ದಾರೆ ಪಾಪ. ಇವಾಗ ಮಕ್ಕಳು ಸಹಿತ ಓದ್ಕೊಳ್ಳೋದಕ್ಕೆ ಸಹಿತ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಕಟ್ಟಾಗೋಗಿದೆ. ಮಳೆ ಬಂದರೆ ಓದೋಕ್ಕೂ ಭಯ, ಇರೋಕ್ಕೂ ಭಯ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಭಯ, ಮಲಗೋಕ್ಕೂ ಭಯ. ಅವ್ರಿಗೆ ಭಾಳ ಹದಗೆಟ್ಟು ಹೋಗಿದೆ ಅವ್ರ ಪರಿಸ್ಥಿತಿ. ಅಕಸ್ಮಾತ್ವಾಗಿ ಏನಾದರೂ ಮನೆಗಿನ ಬಿದ್ದೋಗ್ಬಿಟ್ಟು ಅವ್ರು ಸತ್ತರೆ ಯಾರು ಹೊಣೆಗಾರರು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಗ್ರಾಮಸ್ಥರು ಎಲ್ಲ ಎಷ್ಟು ಹೇಳಿದ್ರು, ಎಷ್ಟು ಕೇಳ್ಕೊಂಡ್ರು, ಇವ್ರು ಒಬ್ಬರು ಕಿವಿ ಕೊಟ್ಟಿಲ್ಲ. ಆದರೆ ನೀವೇ ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಇದಕ್ಕೊಂದು ಆ ಬಡ ಮಕ್ಕಳಿಗೆ, ಆ ಅಜ್ಜಿಗೆ ಉಳಿಸ್ಬೇಕಂದ್ರೆ ತಾವೇ ಅಂತ ನಾವು ನಂಬಿದ್ದೀವಿ. ಊರಿನವರು ನಂಬಿದ್ದಾರೆ, ಅವ್ರ ಮನೆಯವರು ನಂಬಿದ್ದಾರೆ. ದಯವಿಟ್ಟು ಇದನ್ನೊಂದು ನೀವು ಪಬ್ಲಿಕ್ ಮಾಡಿ ಒಂದು ಇದು ಮಾಡಿಕೊಡಿ ಅಂತ ಮಾಡ್ಕೊಡ್ತೀರಂತ ನನಗೊಂದು ನಂಬಿಕೆ ಇದೆ. ನಾನು ಆ ಊರಿನಿಂದ ಈ ಊರಿಗೆ ಬಂದಿದ್ದಕ್ಕೆ, ನಾನು ಒಬ್ಬ ರೈತ ಸಂಘ ಅಧ್ಯಕ್ಷನಾಗಿದ್ದಕ್ಕೆ, ನನ್ನ ವಿಷಯ ತಿಳಿದಿದ್ದಕ್ಕೆ 10,000 ಕಳ್ಕೊಂಡಿದಾರ, 5,000 ಕಳ್ಕೊಂಡಿರ, ಅದು ಹೋಗ್ಲಿ. ಆದರೆ ಒಡವೆ ಇಲ್ಲ, ಹಸುಗಳು ಇಲ್ಲ. ಇವಾಗ ಸದ್ಯಕ್ಕೆ 2 ಕಡೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ನಾಳೆ ಬರುತ್ತೆ, ಪ್ರೋಸೆಸ್ ಮಾಡಿದ್ದೀವಿ. ಯಾವಾಗ ಬರುತ್ತೆ ಕಾಯಿ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಕಾಯ್ಬೇಕಾ ಸಾಯ್ಬೇಕಾ ಅದೊಂದು ಗೊತ್ತಾಗ್ತಿಲ್ಲ. ಅದು ಹೊಣೆಗಾರರು ಯಾರು ಅಂತ ಪಂಚಾಯತಿ ನಮ್ಮ ಶಾಸಕರಾಗಲಿ ದಯವಿಟ್ಟು ಶಾಸಕ ಗಮನಕ್ಕೆ ಹೋಗಲಿ. ದಯವಿಟ್ಟು ನಮ್ಮ ಶಾಸಕರು ಇವಾಗಲಾದ್ರು ಎಚ್ಚೆತ್ತುಕೊಂಡು, ನಮ್ಮ ಸಂಸದರು ಡಾಕ್ಟ್ರು ಎಲ್ಲರೂ ಎಚ್ಚೆತ್ಕೊಂಡು ಒಂದು ಹಳ್ಳಿ ಕಡೆ ಇದು ಗಮನ ಇಟ್ಟು ನೋಡಬೇಕು ಅಂತ ಮನೆಗೆ ನಾವು
ಕೈ ಮುಗಿದು ಕಿವೇಡ್ಕೊಂತೀವಿ ಸರ್. ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊತ್ತು ಸ್ಥಳೀಯವಾಗಿ ಆಯ್ಕೆಯಾದ ಶಾಸಕ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಎಲ್ಲ ಸರ್ಕಾರಿ ಕಚೇರಿಗಳ ಬಳಿ ಬಡ ಕುಟುಂಬ ಅಲಿದು ಸುಸ್ತಾಗಿದ್ದಾರೆ. ಯಾರೊಬ್ಬರೂ ಇವರ ಬೆನ್ನಿಗೆ ನಿಂತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಅನ್ಯಾಯವನ್ನ ಸರಿಪಡಿಸಲು ಮುಂದಾಗಬೇಕಿದೆ. ಈ ವೃದ್ಧ దంపతిಗಳಿಗೆ ನ್ಯಾಯ దొరికిಸಿಕೊಡಬೇಕಾಗಿದೆ. వీడు మేము అక్కడ పనుకోను దేవుని తెచ్చో తక్కువ వాళ్ళకి బాధ అవుతుందండి. ఏమో ఇక్కడే వనవాసం చేస్తా ఉన్నాం. ఆడికి 3 4 నాలుగు